ನಮಸ್ಕಾರ. ಈ ದಿನ ನಮ್ಮ ಹೊಸಕೋಟೆ ತಾಲೂಕು ತಾವರೆಕೆರೆ ಗ್ರಾಮ ಪಂಚಾಯತಿಯ ಎಲ್ಲ ಸಮಸ್ತ ಜನಗಳಿಗೆ ಶ್ರೀಕೃಷ್ಣ ಪರಮಾತ್ಮನ ಶುಭಾಶಯಗಳು ತಿಳಿಸ್ತಾ, ಅದೇ ರೀತಿ ನಮ್ಮ ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ಅಂದರೆ ಬರೀ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಇಡೀ ದೇಶದ ಎಲ್ಲ ಸಮುದಾಯಗಳಿಗೂ ಶ್ರೀಕೃಷ್ಣ ಪರಮಾತ್ಮ ಒಂದೇ ಒಂದೇ ಜಗದ್ಗುರು ಶ್ರೀಕೃಷ್ಣಂ ಏನು ಈ ಒಂದು ಮಂತ್ರದಂತೆ ಎಲ್ರಿಗೂ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯ ಎಲ್ಲ ಸಮಸ್ತ ಜನಗಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತೀನಿ. ಪ್ರತಿ ವರ್ಷ ನಮ್ಮ ಈ ಒಂದು ತಾವರೆಕೆರೆ ಗ್ರಾಮ ಪಂಚಾಯತಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಊರಿನ ಮುಖಂಡರು ಎಲ್ಲರೂ ಸೇರಿ ಈ ಒಂದು ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಎಲ್ರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು. ನಾಡಿನ ಸಮಸ್ತ ನಾಗರಿಕರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಮ್ಮ ಪಂಚಾಯತಿಯಲ್ಲೂ ಸರಳವಾಗಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ. ಈ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಪಂಚಾಯತಿ ಸಿಬ್ಬಂದಿಗಳಾಗಿರ್ಬೋದು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷಗಳು ಮತ್ತು ನಮ್ಮ ಸದಸ್ಯರುಗಳೆಲ್ಲನೂ ಭಾಗವಹಿಸಿದ್ದಾರೆ. ಶ್ರೀಕೃಷ್ಣ ಅಂದರೆ ವಿಷ್ಣುವಿನ 8ನೇ ಅವತಾರನೇ ಶ್ರೀಕೃಷ್ಣ. ಮತ್ತು ಕೃಷ್ಣನ ತಂದೆ ತಾಯಿ ಹೆಸರು ವಾಸುದೇವ ಮತ್ತು ದೇವಕಿ ಜನನವಾಗ್ತಾರೆ. ಅವರ ಮಾವ ಕಂಸ ಆದವರು ಅವ್ರ ತಂದೆನ ಉಗ್ರ ಸೇನಾದಿಯಲ್ಲಿ ಸೆರೆಯಲ್ಲಿಟ್ಟಿರ್ತಾರೆ. ಸೆರೆಯಲ್ಲಿಟ್ಟಿರುವಾಗ ಶರೀರವಾಣಿ ಒಂದು ಕಂಸನ್ಗೆ ಬರ್ತೈತೆ. ಏನಂತ ಬರ್ತೈತೆ ಅಂದರೆ, ನಿಮ್ಮ ತಂಗಿ ಸಹೋದರಿಯಾದ ದೇವಕಿಗೆ 8ನೇ ಮಗು ಆಗ್ತೈತಲ್ಲ, ಆ ಜನನದಿಂದ ನಿನಗೆ ಇದು ಏನಪ್ಪ ಒಂದು ಸಂಹಾರ ಅಂತ ಬರ್ತೈತೆ. ಆವಾಗ ಅವನ ಪ್ರತಿಯೊಂದು ಮಗುನೂ ಅವ್ರನ್ನ ಸೆರೆ ಮನೆಯಲ್ಲಿ ಇಟ್ಟಿರ್ತಾನೆ, ವಾಸುದೇವ ಮತ್ತು ದೇವಕಿನ. ಆ ಸೆರೆಯಲ್ಲಿಟ್ಟಾಗ ಪ್ರತಿಯೊಂದು ಮಗುನೂ ಸಾಯಿಸ್ತಾನೆ ಸೆರೆಮನೆಯಲ್ಲಿ. ಆವಾಗ 8ನೇ ಮಗು ಒಂದು ಜನನವಾಗ್ತೈತೆ. ಆವಾಗ ವಾಸುದೇವ ಯಮುನಾ ನದಿಯಲ್ಲಿ ಮಗುನು ಸಾಯಿಸಕ್ಕೆ ಬಿಡ್ತಾರೆ. ಗಂಡು ಮಗು ಆಗಿರೋದ್ರಿಂದ ತಗೊಂಡೋಗಿ ಯಮುನಾ ನದಿಯಲ್ಲಿ ತಗೊಂಡೋಗಿ ಗೋಕರ್ಣದಲ್ಲಿ ಬಿಡಕ್ಕೆ ಹೋಗ್ತಾರೆ. ಆ ಗೋಕರ್ಣದಲ್ಲಿ ಬಿಟ್ಟು ಅಲ್ಲಿ ಯಶೋದೆಗೆ ಒಂದು ಹೆಣ್ಣು ಮಗು ಜನನ ಆಗಿರ್ತೈತೆ. ಈ ಮಗುನ ಅಲ್ಲಿಟ್ಟು ಆ ಮಗುನ ತಗೊಂಡ್ಬಂದು ಇಲ್ಲಿ ಇಟ್ಕೊತಾನೆ. ಆವಾಗ ಏನಪ್ಪ ಕಂಸನು ಸಮಸ್ತ ಜನರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಏನು ಈ ದಿನ ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ಒಂದೇ ಜನಾಂಗಕ್ಕೆ ಸೀಮಿತವಾದ ಒಬ್ಬ ವ್ಯಕ್ತಿಯಲ್ಲ, ಎಲ್ಲ ಸಮುದಾಯಕ್ಕೂ ಒಬ್ಬ ಸೀಮಿತವಾದಂತಹ ವ್ಯಕ್ತಿ. ಆದುದರಿಂದ ಎಲ್ಲ ಜನಾಂಗದವರು ಎಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯಲ್ಲೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ಅದ್ದೂರಿ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅದರಿಂದ ಎಲ್ಲ ಈ ನಮ್ಮ ಪಂಚಾಯತಿಯ ಎಲ್ಲ ಸಮಸ್ತ ಜನರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಇವತ್ತು ದೇಶಾದ್ಯಂತ ಕೃಷ್ಣ ಜಯಂತಿ ಆಚರಿಸ್ತಾ ಇರೋದು ದೈವ. ಇವತ್ತು ಏನು ಒಂದು ಜನಾಂಗದಲ್ಲ, ಇದು ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಕೃಷ್ಣನ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದಾರೆ. ಅದೇ ರೀತಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ. ಅದೇ ರೀತಿ ಇವತ್ತು ಕೃಷ್ಣ ಪರಮಾತ್ಮನದು ಜಯಂತಿ ಈ ಒಂದು ವಾರ ಹಿಂದೆ ದೇಶ ಒಂದು 9 ರಾಜ್ಯಗಳ ದ್ವಾರಕಾ ಇದರಿಂದ ಬಂದಂಥದ್ದು ನಮ್ಮ ಗ್ರಾಮ ಪಂಚಾಯತಿ ಬಾರ್ಡ್ರಲ್ಲಿ ಗಂಗಾಪುರದಲ್ಲಿ ಬಂದು ವಿಜೃಂಭಣೆ ರಥವನ್ನು ನಾವು ಕಳಿಸ್ಕೊಟ್ಟಿದ್ದೀರಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸಮಸ್ತ ಜನತೆಗೆ ಶ್ರೀಕೃಷ್ಣನ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜನತೆಗೆ ಶ್ರೀಕೃಷ್ಣಾಷ್ಟಮಿಯ ಶುಭಾಶಯಗಳು. ಇಂದು ನಾವು ತಾವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ ಸರಳವಾಗಿ ಅಧ್ಯಕ್ಷರು ಮತ್ತು PDO ಅವರ ನೇತೃತ್ವದಲ್ಲಿ ಸರಳವಾಗಿ ಆಚರಣೆ ಮಾಡಲಾಗಿದೆ. ಶ್ರೀಕೃಷ್ಣನು ದೇವರೇ ಅಂತ ನಾವು ಭಾವಿಸ್ತಾ ಇದ್ದೀರಿ. ಪ್ರತಿಯೊಬ್ಬ ನಮ್ಮ ಕರ್ನಾಟಕ ಮತ್ತು ದೇಶದ ನಾಡಿನ ಜನತೆಗೆ ಅವರು ಆಶೀರ್ವಾದ ಇರಲಿ, ಎಲ್ಲರನ್ನೂ ಸುಖ ಶಾಂತಿ ಆರೋಗ್ಯ ಐಶ್ವರ್ಯವಾಗಿ ಇಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಜನ್ಮ